2026ರ 3 ಮೆಗಾ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಪ್ರತಿ ಅಮಾವಾಸ್ಯೆ ಅಥವಾ ವರ್ಷದಲ್ಲಿ ಬರುವ ಯಾವುದಾದ್ರೂ ಒಂದು ಅಮಾವಾಸ್ಯೆ ಈ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಒಂದು ಮುಷ್ಟಿ ಹಣೆಗೆ ಮುಟ್ಟಿಸಿ ಆ ಅಕ್ಕಿ ಪ್ಯಾಕೆಟಲ್ಲೇ ಹಾಕ್ಕೊಳ್ಳೋದು. ಗುರು ಲಕ್ಷ್ಮೀ ದೀಪವನ್ನು 2026ರಲ್ಲಿ ಯಾರು ಬೆಳಗ್ತಾರೋ ಅವರ ಅದೃಷ್ಟವೇ ಬೆಳಗುತ್ತೆ, ಭಾಗ್ಯದ ಬಾಗಿಲು ತೆರೆಯುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್, ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಇವತ್ತಿನ ಈ ವಿಶೇಷ ಸಂಚಿಕೆ ನಿಮಗೋಸ್ಕರ, ಎಲ್ಲ ರಾಶಿಯವರಿಗೂ ಕೂಡ 2026ರಲ್ಲಿ ಈ 3 ವಿಶೇಷ ಮೆಗಾ ರೆಮಿಡಿ ಮಾಡಿ ನೋಡಿ. ಅದೆಂತಹ ಅಪಾರ ಪ್ರಮಾಣದ ಯಶಸ್ಸು, ಗೆಲುವು, ಅದ್ಭುತವಾದಂಥ ಖ್ಯಾತಿ, ಪ್ರಖ್ಯಾತಿ, ಹಣ, ಹೆಸರು ನಿಮ್ಮನ್ನು ಹಿಂಬಾಲಿಸಿ ಬರುತ್ತೆ. ಯೂಟ್ಯೂಬ್ ಇತಿಹಾಸದಲ್ಲಿಯೇ ಯಾರೂ ಕೂಡ ಹೇಳಿರಲಾರದಂತಹ 2026ರಲ್ಲಿ ಮಾಡಲೇಬೇಕಾದಂತಹ, ಮಾಡಿದರೆ ಅಪಾರ ಪ್ರಮಾಣದ ಯಶಸ್ಸು ಗಳಿಸುವಂತಹ ಮೆಗಾ ರೆಮಿಡಿಗಳನ್ನು ತೆಗೆದುಕೊಂಡು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ. ಆ ರೆಮಿಡಿಗಳನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ವಾಹಿನಿಯನ್ನು ನೋಡ್ತಾ ಇದ್ದರೆ ಜೀತ್ ಮೀಡಿಯಾ ಕಾರ್ಯಕ್ರಮ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ಈ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇದೆ, ಅದನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ. ನಿಮಗೋಸ್ಕರ ವಿಶೇಷವಾಗಿ ಯೂಟ್ಯೂಬ್ ಚಾನಲ್ ಒಂದು ತಂಡ ಏನಿದೆ, ಅವರು ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಒಂದು ಬಟನನ್ನು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ನಿಮಗೋಸ್ಕರನೇ ಇದೆ. ಆ ಜಾಯಿನ್ ಎನ್ನುವ ಬಟನನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ವಾರ ಭವಿಷ್ಯ, ಸರಳ ವಿರಳ, ಮಹಾವಾಸ್ತು, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ನೀವು ಮಾತ್ರ ಎಂಜಾಯ್ ಮಾಡ್ಬೋದು. ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಆ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಒಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ವೀಕ್ಷಕರೇ, ಹೊಸ ವರ್ಷ ಬರ್ತಾ ಇದೆ 2026. ಆ ಹೊಸ ವರ್ಷದಲ್ಲಿ ನಿಮ್ಮ ಅದೃಷ್ಟವೇ ಬದಲಾಗಬೇಕು, ಸಾಕಷ್ಟು ಹಣ ನಿಮ್ಮ ಬಳಿಗೆ ಬಂದು ಸೇರಬೇಕು, ಕೆಲಸ ಕಾರ್ಯ ಚೆನ್ನಾಗಿ ನಡಿಬೇಕು ಅಂತಂದರೆ ಒಂದು ವಸ್ತುವನ್ನು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿ ವೀಕ್ಷಕರೇ. ಅದು ಬೇರೆ ಯಾವ ವಸ್ತು ಅಲ್ಲ, ಮಾತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಲಕ್ಷ್ಮೀ ಮಾತೆ ನೆಲೆಸಿರುವಂಥ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಇದು ಈ ತಿಂಗಳಲ್ಲಿ ಸಾಕಷ್ಟು ಸಿದ್ಧಿ ಯೋಗಗಳು ಬರ್ತಾ ಇದೆ. ಆ ಸಿದ್ಧಿ ಯೋಗಗಳಲ್ಲಿ ನಾನು ಮಹಾಲಕ್ಷ್ಮಿ ಕುಬೇರ ಯಾಗ ಮಾಡಿ ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಮಾಡಿ 30ರಿಂದ 40 ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡ್ತೀನಿ. ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಯಾರು 2026ರಲ್ಲಿ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀರಾ, ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ವೀಕ್ಷಕರೇ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಸಂಚಿಕೆಯಲ್ಲಿ 2026ರ 3 ಮೆಗಾ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಮೊದಲನೆಯ ಮೆಗಾ ರೆಮಿಡಿ ಯಾವುದಪ್ಪ ಅಂತಂದರೆ ನೋಡಿ, 2026ರಲ್ಲಿ ಯಾವುದಾದ್ರೂ ಒಂದು ಅಮಾವಾಸ್ಯೆ, ಅಥವಾ ಇಲ್ಲ ಗುರುಗಳೇ ನಾವು 2026 ಪ್ರತಿ ತಿಂಗಳು ಬರುವಂತಹ ಅಮಾವಾಸ್ಯೆಗೂ ಕೂಡ ನೀವು ಹೇಳುವ ರೆಮಿಡಿ ಮಾಡ್ತೀನಿ ಅಂದರೆ ಹಾಗಾದರೂ ಸರಿ, ನಿಮ್ಮ ಒಂದು ಆಯ್ಕೆಗೆ, ಇಚ್ಛೆಗೆ ಬಿಟ್ಟಿದ್ದು. ಏನು ಮಾಡಬೇಕು ಅಂತಂದರೆ, ಪ್ರತಿ ಅಮಾವಾಸ್ಯೆ ಅಥವಾ ವರ್ಷದಲ್ಲಿ ಬರುವ ಯಾವುದಾದ್ರೂ ಒಂದು ಅಮಾವಾಸ್ಯೆ ಈ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. 7 ರೀತಿಯ ಧಾನ್ಯಗಳನ್ನು ತಗೊಳ್ಳಿ. ಅಕ್ಕಿ, ಗೋಧಿ, ತೊಗರಿಬೇಳೆ, ರಾಗಿ, ಜೋಳ, ಹೆಸರು ಕಾಳು, ಈ ರೀತಿಯಾಗಿ 7 ಥರದ ಧಾನ್ಯಗಳನ್ನು ತಗೋಬೇಕು. ನಿಮ್ಮ ಅನುಕೂಲಕ್ಕಾಗಿ ಈಗ ಸ್ಕ್ರೀನ್ ಮೇಲೆ ನಾವು 7 ಥರದ ಧಾನ್ಯಗಳನ್ನು ತೋರಿಸ್ತಾ ಇದ್ದೀವಿ. ಆ 7 ರೀತಿಯ ಧಾನ್ಯಗಳನ್ನು ತೆಗೆದುಕೊಂಡು ಎಷ್ಟು ತಗೋತೀರಾ, ನಿಮ್ಮ ಯಥಾಶಕ್ತಿ ಯಥಾಭಕ್ತಿ 1 kg ತಗೋಬೋದು. 1 kg ಅಕ್ಕಿ, 1 kg ಬೇಳೆ, 1 kg ಗೋಧಿ, ಈ ರೀತಿಯಾಗಿ 7 ರೀತಿಯ ಧಾನ್ಯಗಳನ್ನು ತಗೊಳ್ಳಿ. ಅದರಲ್ಲಿ ಸ್ವಲ್ಪ ಧಾನ್ಯಗಳನ್ನು ನಿಮ್ಮ ಮುಂದೆ ಧಾನ್ಯಗಳನ್ನು ಇಟ್ಕೊಳ್ಳಿ. ಈಗ ಅಕ್ಕಿ ಇಟ್ಕೊಂಡ್ರೆ ಅಕ್ಕಿಯ ಪ್ಯಾಕೆಟಲ್ಲಿ ಕೈ ಹಾಕಿ 1 ಮುಷ್ಟಿ ಹಣೆಗೆ ಮುಟ್ಟಿಸಿ ಆ ಅಕ್ಕಿ ಪ್ಯಾಕೆಟಲ್ಲೇ ಹಾಕ್ಕೊಳ್ಳೋದು. ಗೋಧಿ ಎದುರುಗಡೆ ಇಟ್ಟಿರ್ತೀರ, ಗೋಧಿಯ ಚೀಲದಲ್ಲಿ ಕೈ ಹಾಕಿ 1 ಮುಷ್ಟಿ ತೊಗೊಂಡು ಹಣೆಗೆ ಮುಟ್ಟಿಸಿ ಅದನ್ನು ಮತ್ತೆ ಗೋಧಿಯ ಚೀಲದಲ್ಲಿ ಹಾಕೋದು. ಹೆಸರು ಇಟ್ಟಿರ್ತೀರ, ಹೆಸರು ಕಾಳು, ಆ ಹೆಸರು ಕಾಳು ಚೀಲದಲ್ಲಿ ಕೈ ಹಾಕಿ 1 ಮುಷ್ಟಿ ತೊಗೊಂಡು ಹಣೆಗೆ ಮುಟ್ಟಿಸಿ ಮತ್ತೆ ಅದರಲ್ಲಿ ಹಾಕೋದು. ಈ ರೀತಿ 7 ರೀತಿಯ ಧಾನ್ಯಗಳನ್ನು ಇಟ್ಕೊಂಡು ಅದರಲ್ಲಿ ಕೈ ಹಾಕಿ ಹಣೆಗೆ ಮುಟ್ಟಿಸ್ಕೊಂಡು ಅದರಲ್ಲಿ ಹಾಕೋದು. ಆಮೇಲೆ ಅದನ್ನು ಪ್ಯಾಕೆಟ್ ಕಟ್ಟಿ ಸೂರ್ಯಾಸ್ತ ಆಗುವುದರ ಒಳಗಡೆ
ಅವುಗಳನ್ನು ಯಾವುದಾದ್ರೂ ಅನಾಥಾಶ್ರಮ, ವೃದ್ಧಾಶ್ರಮ ಅಥವಾ ದಾನದ ರೂಪದಲ್ಲಿ ನೀವು ಕೊಟ್ಟಾಗ ನಿಮ್ಮ ಬಳಿಗೆ ವರ್ಷ ಪೂರ್ತಿ ಅದೆಂತಹ ಪ್ರಮಾಣದಲ್ಲಿ ಹಣ ಹರಿದು ಬಂದು ಸೇರುತ್ತೆ. ವೃತ್ತಿ ವ್ಯಾಪಾರ ಅದೆಷ್ಟು ನಿಮಗೆ ಚೆನ್ನಾಗಿ ನಡೆಯುತ್ತೆ ಅಂದರೆ ನಾನದರ ರಿಸಲ್ಟ್ ಹೇಳೋದಿಲ್ಲ, ನೀವೇ ಖುಷಿಯಿಂದ ಹೇಳ್ತೀರಾ. ತಪ್ಪದೇ ಮಾಡಿ ನೋಡಿ ವೀಕ್ಷಕರೇ. ಇನ್ನು ಎರಡನೆಯ ರೆಮಿಡಿಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಇದು ಗುರುವಾರ ಮಾಡುವಂಥದ್ದು. ಇದಕ್ಕೆ ಗುರು ಲಕ್ಷ್ಮೀ ದೀಪ ಅಂತ ಹೇಳ್ತಾರೆ. ಇದಕ್ಕೆ ಗುರು ಲಕ್ಷ್ಮೀ ದೀಪ ಅಂತ ಹೇಳ್ತಾರೆ. ಗುರುಗ್ರಹ, ಲಕ್ಷ್ಮಿ ಮಾತೆ ಮಹಾಲಕ್ಷ್ಮಿ. ಗುರುಗ್ರಹ ನಮಗೆ ವೆಲ್ತ್, ಒಂದು ಚಾರ್ಮ್, ಒಂದು ಖ್ಯಾತಿ, ಪ್ರಸಿದ್ಧಿ, ವಾಣಿ ಎಲ್ಲವನ್ನು ಕೊಡುವಂಥದ್ದು. ಮಾತೆ ಮಹಾಲಕ್ಷ್ಮಿ ಸಂಪತ್ತು, ಒಂದು ಪಾಸಿಟಿವ್ ಎನರ್ಜಿಯ ಫ್ಲೋ ಕೊಡುವಂಥದ್ದು. ಅದೇ ರೀತಿ ಈ ಗುರು ಲಕ್ಷ್ಮೀ ದೀಪವನ್ನು 2026ರಲ್ಲಿ ಯಾರು ಬೆಳಗ್ತಾರೋ ಅವರ ಅದೃಷ್ಟವೇ ಬೆಳಗುತ್ತೆ, ಭಾಗ್ಯದ ಬಾಗಿಲು ತೆರೆಯುತ್ತೆ. ಸರಿ, ಇದನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಈಗ ಒಂದೊಂದಾಗಿ ಹೇಳ್ತೀನಿ ನೋಡಿ. ಪ್ರತಿ ಗುರುವಾರ ಸಾಧ್ಯ ಆದರೆ 2026ರಲ್ಲಿ ಪ್ರತಿ ಗುರುವಾರ ಮಾಡಿ. ಇಲ್ಲ ಅಂತಂದರೆ ತಿಂಗಳಿಗೆ ಬರುವಂಥ ಯಾವುದಾದ್ರೂ ಒಂದು ಗುರುವಾರ ಮಾಡಿ. ಏನು ಮಾಡಿ ಅಂತಂದರೆ ಎರಡು ತುಪ್ಪದ ದೀಪ. ಸಾಮಾನ್ಯವಾಗಿ ಮನೆಯಲ್ಲಿ ಯಾವ ದೀಪದಲ್ಲಿ ನೀವು ಒಂದು ದೇವರ ಮನೆಯಲ್ಲಿ ದೀಪ ಬೆಳಗ್ತೀರಿ ಆ ದೀಪವನ್ನಾದರೂ ತೊಗೋಬೋದು. ಹಿತ್ತಾಳೆ ದೀಪ ತೊಗೋಬೋದು, ಬೆಳ್ಳಿಯ ದೀಪ ತೊಗೋಬೋದು. ಇಲ್ಲ ಗುರುಗಳೇ, ನಾನು ಮಣ್ಣಿನ ಹಣತೆ ತೊಗೋತೀನಿ ಅಂದರೆ ಅದೂ ಸರ್ವಶ್ರೇಷ್ಠ. 2 ದೀಪಗಳನ್ನು ಗುರುವಾರ ನೀವು ಮನೆಯಲ್ಲಿ ಬೆಳಗಿಸ್ಬೇಕಾಗತ್ತೆ. ಒಂದು ಈಶಾನ್ಯ ದಿಕ್ಕಿನಲ್ಲಿ, ನಾರ್ತ್ ಈಸ್ಟ್ ಕಾರ್ನರ್, ನಿಮ್ಮ ಮನೆಯ ನಾರ್ತ್ ಈಸ್ಟ್ ಕಾರ್ನರ್ ಹಗುರವಾಗಿರಬೇಕು. ಅಲ್ಲಿ ಯಾವ ವಸ್ತುಗಳನ್ನು ಇಡಬಾರ್ದು. ನೀರಿನ ಸೋರ್ಸ್, ಮೂಲ ಇದ್ದರೂ ಅಲ್ಲೇನಾದರೂ ಕಾರಂಜಿ ಇರ್ಬೋದು, ಅಥವಾ ಒಂದು ನೀರು ಕುಡಿಯುವಂತಹ ಒಂದು ಸಣ್ಣ ಮಡಿಕೆ ಇಟ್ಟರು ಇಡಬಹುದು. ಒಟ್ಟಲ್ಲಿ ನೀರು ಇರಬೇಕು, ಬಿಟ್ಟರೆ ಬೇರೆ ಯಾವುದೂ ಇರಬಾರ್ದು. ನಾರ್ತ್ ಈಸ್ಟ್ ಕಾರ್ನರಲ್ಲಿ ದೇವ್ರ ಮನೆ ಕೆಲವೊಬ್ಬರು ಮಾಡ್ಕೊಂಡಿರ್ತಾರೆ, ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಆ ನಾರ್ತ್ ಈಸ್ಟ್ ದಿಕ್ಕಿನಲ್ಲಿ ಒಂದು ತುಪ್ಪದ ದೀಪ ಪ್ರತಿ ಗುರುವಾರ. ಇನ್ನೊಂದು ಸೌತ್ ಈಸ್ಟ್, ಆಗ್ನೇಯ ದಿಕ್ಕು ಅಂದರೆ ಅಡುಗೆ ಮನೆಯಲ್ಲಿ ಒಂದು ತುಪ್ಪದ ದೀಪ, ಆಮೇಲೆ ಈಶಾನ್ಯ ದಿಕ್ಕಿನಲ್ಲಿ ಒಂದು ತುಪ್ಪದ ದೀಪ. ಪ್ರತಿ ಗುರುವಾರ 2026 ಪೂರ್ತಿ ಗುರುವಾರ ಅಂದರೆ 2026ರಲ್ಲಿ ಎಷ್ಟು ಗುರುವಾರ ಬರುತ್ತೆ ಅಷ್ಟು ಗುರುವಾರ ಬೆಳಗಿದ್ರೆ, ಅಥವಾ ತಿಂಗಳಲ್ಲಿ ಒಂದು ಗುರುವಾರನಾದರೂ ಬೆಳಗಿ. ಇದನ್ನು ಮಾಡೋದ್ರಿಂದ ವೀಕ್ಷಕರೇ ನಿಮಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಆಗುತ್ತೆ. ಕೆಲಸದಲ್ಲಿ ಅಪಾರ ಒಂದು ರಿಕಗ್ನೇಷನ್ ಸಿಗುತ್ತೆ. ತುಂಬ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ಆನೆಸ್ಟಾಗಿ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮಗೆ ವೆಲ್ತ್ ಅಂತೂ ಸಿಕ್ಕಾಪಟ್ಟೆ ಗ್ರೋತ್ ಆಗುತ್ತೆ. ಅದರ ಜೊತೆಗೆ ನೀವು ಮನೆಯಲ್ಲಿ, ನಾನು ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಶ್ರೀಚಕ್ರ ಯಂತ್ರ ತೋರಿಸ್ತಾ ಇದ್ದೀನಲ್ಲ, ಇದನ್ನೊಂದು ತರಿಸಿ ಇಟ್ಕೊಂಡ್ರೆ ಇದರ ಜೊತೆಗೆ ಶ್ರೀಚಕ್ರ ಯಂತ್ರ ಬರುತ್ತೆ. ಮತ್ತು ನೀವು ಪ್ರತಿ ಗುರುವಾರ ಈ ತುಪ್ಪದ ದೀಪ ಬೆಳಗಿಸ್ತೀರ. 2 ರೆಮಿಡಿ ಮಾತ್ರ ನಿಮಗೆ ಅಬಂಡನ್ಸ್ ವೆಲ್ತ್ ಕೊಡುತ್ತೆ. ಇದರಲ್ಲಿ 2 ಮಾತಿಲ್ಲ. ಇನ್ನು ಮೂರನೆಯದಾಗಿ, ಕೊನೆಯದಾಗಿ, ಇದನ್ನು ನಾವೇನು ಹೇಳ್ತೀವಿ ಅಂತಂದರೆ ಸೀಕ್ರೆಟ್ ಸ್ಯಾಟರ್ಡೇ ಫ್ಲೋರ ರೆಮಿಡಿ ಅಂತ ಹೇಳ್ತೀವಿ. ಇದನ್ನು ನಿಧಾನವಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಏನಪ್ಪ ಮಾಡಬೇಕು ಅಂತಂದರೆ ಶನಿವಾರದ ದಿನ ಏನು ಮಾಡಬೇಕು, ಸೂರ್ಯ ಅಸ್ತ ಆದ ನಂತರ, ಸೂರ್ಯ ಮುಳುಗಿದ ನಂತರ, 2026ರಲ್ಲಿ ಬರುವಂತಹ ಪ್ರತಿ ಶನಿವಾರ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಸೂರ್ಯ ಅಸ್ತ ಆದ ನಂತರ, ಸೂರ್ಯ ಮುಳುಗಿದ ನಂತರ ಒಂದು ಇದರಲ್ಲಿ ಸ್ಟೀಲ್ ಒಂದು ಕಂಟೈನರಲ್ಲಿ ನೀರು ತಗೊಳ್ಳಿ, ಸ್ಟೀಲ್ ಪಾತ್ರೆಯಲ್ಲಿ ನೀರು ತಗೊಳ್ಳಿ, ಕುಡಿಯೋ ನೀರು ತಗೊಳ್ಳಿ. ಅದರಲ್ಲಿ 1 ಚಮಚನೋ 2 ಚಮಚನೋ ಕಲ್ಲುಪ್ಪು, ರಾಕ್ ಸಾಲ್ಟ್ ಅಂತ ಹೇಳ್ತೀವಿ, ಕ್ರಿಸ್ಟಲ್ ಸಾಲ್ಟ್ ಅಂತ ಹೇಳ್ತೀವಿ, ಅಥವಾ ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕ್ಕೋಬೋದು. ನೀವು ಅಡುಗೆಗೆ ಬಳಸುವಂಥ ಪುಡಿ ಉಪ್ಪು ಹಾಕ್ಕೋಬೇಡಿ, ಅದು ವರ್ಕೌಟ್ ಆಗೋಲ್ಲ. ಕಲ್ಲುಪ್ಪು ಹಾಕ್ಕೋಬೇಕು. ಆ ಕಲ್ಲುಪ್ಪು ಹಾಕ್ಕೊಂಡು ಒಂದು ಸ್ಟೀಲಿನ ಪಾತ್ರೆಯಲ್ಲಿ ನೀರು ತಗೊಳ್ಳಿ, 2 ಚಮಚ ಉಪ್ಪು ಹಾಕ್ಕೊಂಡು ಕಲಕಿಬಿಟ್ಟು ಪ್ರತಿ ಶನಿವಾರ 2026ರಲ್ಲಿ ಪ್ರತಿ ಶನಿವಾರ ಸೂರ್ಯ ಅಸ್ತ ಆದಮೇಲೆ ಸಂಜೆ ಸ್ವಲ್ಪ ನೀರನ್ನು ನಿಮ್ಮ ಮನೆ ಹೊಸ್ತಿಲಿನ ಮೇಲೆ ಮತ್ತು ಅಂಗಳಕ್ಕೆ ಚಿಮುಕಿಸ್ಬಿಡಿ. ಸ್ವಲ್ಪನೇ ಉಳಿದಂತಹ ನೀರನ್ನು ನೀವು ಮನೆ ಒಳಗಡೆ ಬಂದು ಸಿಂಕಲ್ಲಿ ಕೈ ತೊಳ್ಕೊಂಡು ನಿಮ್ಮ ಸದಸ್ಯರಿಗೂ ಕೈ ತೊಳೆಯೋದಕ್ಕೆ ಕೊಡಿ. ಕೈ ಮಾತ್ರ ನ್ಯಾಚುರಲಾಗಿ ಆರಬೇಕು, ಟವೆಲ್ಲಿಂದ ಒರೆಸ್ಕೋಬಾರ್ದು.
ಈ ಕ್ರಮ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನೋಡಿ, ಬ್ಲಾಕೇಜಸ್, ನೆಗೆಟಿವ್ ಎನರ್ಜಿ ಆ ಶನಿವಾರದಿಂದ, ಹೋದ ಶನಿವಾರದಿಂದ ಈ ಶನಿವಾರಕ್ಕೇನು ನಿಮ್ಮ ಮೇಲೆ ಯಾರಾದರೂ ಕೆಟ್ಟ ಕಣದೃಷ್ಟಿ ಬೀರಿದ್ರೆ, ಅವರ ಏನಾದರೂ ವೀಕ್ ಆಗಿದ್ದರೆ, ಫೈನಾನ್ಷಿಯಲ್ ಡ್ರೈನ್ ಆಗ್ತಾಯಿದ್ರೆ, ಬ್ಲಾಕೇಜಸ್ ಆಗ್ತಾಯಿದ್ರೆ, ಬಿಸ್ನೆಸ್ ಡೌನ್ ಆಗ್ತಾಯಿದ್ರೆ, ಎಲ್ಲವನ್ನು ಅದು ಅಲ್ಲಿಂದ ಅಲ್ಲಿಗೆ ಫಿಕ್ಸ್ ಮಾಡಿ, ರೆಕ್ಟಿಫಿಕೇಷನ್ ಮಾಡಿ, ಟೈಟ್ ಮಾಡಿ ಇಟ್ಬಿಡುತ್ತೆ. 3 ಮುತ್ತಿನಂಥ ರೆಮಿಡಿ ಹೇಳಿದ್ದೀನಿ. ಇದನ್ನು ಮಾಡ್ಕೊಳ್ಳಿ. ರಿಸಲ್ಟ್ ನಾನು ಹೇಳಲ್ಲ, ನೀವೇ ಹೇಳ್ತೀರಾ. ಇದಕ್ಕಿಂತ ಮಿಗಿಲಾಗಿರೋದೊಂದು ಬ್ರಹ್ಮಾಸ್ತ್ರ, ದೊಡ್ಡ ದೊಡ್ಡ ಅಸ್ತ್ರವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತಂದರೆ ಮಾತೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ. 2026ರಲ್ಲಿ ನಿಮಗೆ ಹಣಕಾಸಿಗೆ ಯಾವ ಕೊರತೆನೂ ಆಗೋದಿಲ್ಲ. ಯಾಕೆಂದರೆ ಇದೇ ತಿಂಗಳಲ್ಲಿ ನಮಗೆ ಸಾಕಷ್ಟು ಸಿದ್ಧಿಯೋಗ ಬರ್ತಾ ಇದೆ. ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ. ನಿಮ್ಮ ಹೆಸರಲ್ಲೂ ಇಟ್ಟು ಪೂಜೆ ಮಾಡಿಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸ ಆದಮೇಲೆ ಮನೆಗೆ ಬರುತ್ತೆ. ಶ್ರೀಚಕ್ರ ಯಂತ್ರ ತಪ್ಪದೇ 2026 ಪರ್ಯಂತ ಪೂರ್ತಿ ಪೂಜೆ ಮಾಡ್ಕೊಂಡು ಹೋಗಿ. ಹಣ ಸಾಕಷ್ಟು ಹರಿದು ಬರುತ್ತೆ. ನೋಡಿ, ಇಂತಹದ್ದೇ ಇನ್ನೂ ಹಲವಾರು ಸಂಚಿಕೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ವೀಕ್ಷಕರೇ. ಇದೇ ಏನು ಕೊನೆ ಸಂಚಿಕೆ ಅಲ್ಲ. 2026 ಏನೇನು ಮಾಡ್ಕೋಬೇಕು ಅನ್ನೋಷ್ಟರಲ್ಲಿ 3 ರೆಮಿಡಿ ಹೇಳಿದ್ದೀನಿ. ಇನ್ನೂ 300 ರೆಮಿಡಿಯೊಂದಿಗೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ 2026ರಲ್ಲಿ. ಯಾವೆಲ್ಲ ಒಂದು ವಿಷಯ ವಸ್ತುಗಳನ್ನು ಮಾಡಿಕೊಂಡ್ರೆ 2026 ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೆ ನಾವು ಅಭಿವೃದ್ಧಿಯನ್ನು ಕಾಣಬಹುದು, ಹಣಕಾಸು ಕಾಣಬಹುದು, ಬೆಳಕು ಕಾಣಬಹುದು, ಸೈಟು, ಸಂತಾನ ಪ್ರಾಪ್ತಿ, ಮದುವೆ, ಎಲ್ಲ ಸುಖವನ್ನು ಅನುಭವಿಸ್ಬೋದು ಅನ್ನೋದರ ಮಾಹಿತಿಯನ್ನು ನಿಮ್ಮ ಮುಂದೆ ಹೊತ್ತು ತರ್ತೀನಿ. ಇದಾಗಿತ್ತು ಇವತ್ತಿನ ಸರಳ ವಿರಳ ಮಹಾವಾಸ್ತು ಸಂಚಿಕೆಯ ಅಡಿಯಲ್ಲಿ 2026ರಲ್ಲಿ ಮೆಗಾ 3 ರೆಮಿಡಿಗಳು. ಮತ್ತು ಮುಂದಿನ ಸಂಚಿಕೆಯಲ್ಲಿ 2026ಕ್ಕೆ ಮತ್ತೊಂದು 3 ಮೆಗಾ ರೆಮಿಡಿ. ನಿಮಗೆ ಗೊತ್ತೇ ಇಲ್ಲದ ರಹಸ್ಯ, ಯೂಟ್ಯೂಬ್ ಇತಿಹಾಸದಲ್ಲಿ ಯಾರೂ ಹೇಳಿರಲಾರದ ರೆಮಿಡಿಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ಸಂಚಿಕೆಯನ್ನು ಎಲ್ಲರಿಗೂ ಶೇರ್ ಮಾಡಿ. ಇದರಲ್ಲಿ ಮೆಗಾ ರೆಮಿಡಿಗಳಿದೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಸಿಗ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ.